ಎಚ್ಡಿಕೆಗೆ ಅಭಿನಂದಿಸಿದ ತೇಜಸ್ವಿ ಸೂರ್ಯ. ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿದ್ದ ಎಚ್ಡಿಕೆ ಶಾಲು ಹೊದಿಸಿ ಹೂಮಾಲೆ ತೊಡಿಸಿ ಹಿರಿಯ ನಾಯಕನ ಪಾದಸ್ಪರ್ಶ. ಸಂಸದರಾಗಿ ಹೊರಹೊಮ್ಮಿರುವಂತಹ ತೇಜಸ್ವಿ ಸೂರ್ಯ ಕುಮಾರಸ್ವಾಮಿ ಅವರಿಗೆ ಹೋಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಆಗಿರುವ ಕಾರಣದಿಂದಾಗಿ, ಜೊತೆಗೆ ಜೆಡಿಎಸ್ನ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರುವ ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಅವರು ಅವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸುವ ನಿಟ್ಟಿನಲ್ಲಿ ಅವರ ಮನೆಗೆ ತೆರಳಿ ಹೂಮಾಲೆ ಹಾಕಿ ಶಾಲನ್ನ ಹೊದಿಸಿ ಜೊತೆಗೆ ಸ್ವೀಟ್ ಬಾಕ್ಸ್ ಅನ್ನ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ತಮ್ಮ ಗೆಲುವನ್ನ ಆಚರಿಸಿಕೊಂಡಿದ್ದಾರೆ ಇಬ್ಬರು ನಾಯಕರುಗಳು. ಹಿರಿಯ ನಾಯಕನ ಪಾದ ಸ್ಪರ್ಶ ಮಾಡಿ ತೇಜಸ್ವಿ ಸೂರ್ಯ ಅವರು ಆಶೀರ್ವಾದ ಸಹ ಪಡೆದುಕೊಂಡಿದ್ದಾರೆ. ತೇಜಸ್ವಿ ಭೇಟಿ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮಗ ಮತ್ತು ಯುವ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ತಂದೆಯ ಮನೆಯಲ್ಲೇ ಇದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗವಹಿಸಿದ ಕುಮಾರಸ್ವಾಮಿ ಅವರು ಸಾಯಂಕಾಲ ನಗರಕ್ಕೆ ವಾಪಸ್ಸಾದ್ರು. ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ 2ನೇ ಬಾರಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾಗಿರುವ ಸಂಸದ ತೇಜಸ್ವಿ ಸೂರ್ಯ ಅವರು ಇಂದು ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಜೆಪಿ ನಗರದಲ್ಲಿರುವಂತಹ ನಿವಾಸಕ್ಕೆ ಭೇಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಜಯ ಗಳಿಸಿದ್ದಕ್ಕಾಗಿ ಗೌರವಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸೂರ್ಯ ಅವರು. ಇನ್ನು ಕುಮಾರಸ್ವಾಮಿ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಬಳಿಕ ಹಿರಿಯ ನಾಯಕನ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಯವರು ಕೈಗೆ ಸ್ವೀಟ್ ಬಾಕ್ಸ್ ಅನ್ನ ಇಟ್ಟು ಅವರು ಅಭಿನಂದಿಸಿದ್ರು. ತೇಜಸ್ವಿ ಭೇಟಿ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮಗ ಮತ್ತು ಜೆಡಿಎಸ್ನ ನಾಯಕ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಅಲ್ಲಿ ಉಪಸ್ಥಿತರಿದ್ದರು. ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಜೆಡಿಎಸ್ನ ಜೊತೆಗೆ ಬಿಜೆಪಿಯವರ ನಂಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಕಾಣಬಹುದಾಗಿದೆ.